500ಕ್ಕೂ ಹೆಚ್ಚು ಸ್ಟೇಜ್ ಶೋಗಳನ್ನು ಕೊಟ್ಟು ನೃತ್ಯಕ್ಕಾಗಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸ್ಕಾಲರ್ಶಿಪ್ ಪಡೆದಿರುವಂತಹ ನಟಿ ಸುಷ್ಮಾ ಅವರು ಇಂದಿನ ಕಾರ್ಯಕ್ರಮದಲ್ಲೂ ಸಹ ತೀರ್ಪುಗಾರರಾಗಿ ಆಗಮಿಸಿದ್ದಾರೆ. ಬನ್ನಿ ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಸುಷ್ಮಾ ಅವರೇ. ನಮಸ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೂ ಸಹ ನಿಮಗೆ ಸ್ವಾಗತ. ಥ್ಯಾಂಕ್ ಯು. ಪ್ರತಿದಿನ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಜಡ್ಜ್ಮೆಂಟ್ ಕೊಡ್ತಾ ಇದ್ದೀರಾ, ಇವತ್ತು ಸಹ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಹೇಗೆ ಅನ್ನಿಸ್ತಾ ಇದೆ? ಚೆನ್ನಾಗಿ ಅನ್ನಿಸ್ತಾ ಇದೆ, ಆದರೆ ಭಯ ಆಗ್ತಾ ಇದೆ. ತಿಂದು 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 ಮೋಸ್ಟ್ಲಿ ಹೊರಗೆ ಹೋಗೋಕ್ಕೆ ಸ್ಟುಡಿಯೋ ಡೋರ್ ಸಾಕಾಗಲ್ವೇನೋ ಅಂತ. ಹಾಗೆ ಜೀ ಕನ್ನಡದ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಅರೆ ಶ್ವೇತಾ, ಆಲ್ರೆಡಿ ಎಲ್ಲ ಟಿ ವಿ ಮುಂದೆ ಕೂತ್ಕೊಂಡ್ಬಿಟ್ಟಿದ್ದಾರೆ. ತಡ ಮಾಡೋದು ಬೇಡ, ಶುರು ಮಾಡಿಬಿಡೋಣ. ಓಕೆ. ರಾಜಾಜಿನಗರ ಏರಿಯಾದವ್ರಿಗೋಸ್ಕರ ಉಮಾಸ್ ಬ್ರೈಡಲ್ ಆಡಿಟೋರಿಯಂನಲ್ಲಿ ನಾವು ಆಡಿಷನ್ನ ನಡೆಸಿದ್ವಿ. ಇಲ್ಲಿ ಸೆಲೆಕ್ಟ್ ಆಗಿರುವಂತಹ ಮತ್ತೊಂದು ಅತ್ತೆ ಸೊಸೆ ಜೋಡಿ ಇಂದಿನ ಕಾರ್ಯಕ್ರಮದಲ್ಲಿ ರೆಸಿಪಿಗಳನ್ನು ತಿಳಿಸ್ಕೊಡೋಕ್ಕೆ ಬರ್ತಾ ಇದ್ದಾರೆ. ವೆಲ್ಕಮ್ ಮಾಡೋಣ ಅವ್ರನ್ನ. ಬನ್ನಿ. ನಮಸ್ತೆ ಶ್ವೇತಾ. ನಮಸ್ಕಾರ. ನಮಸ್ತೆ ಸುಷ್ಮಾ. ನಮಸ್ಕಾರ. ಹೇಗೆ ಅನ್ನಿಸ್ತಾ ಇದೆ ಅಡುಗೆ ಮಾಡೋದಕ್ಕೆ? ಖುಷಿ ಅನಿಸ್ತಾ ಇದೆ, ತುಂಬ ಖುಷಿ ಆಗ್ತಾ ಇದೆ. ಓಕೆ, ಈಗ ಮೊದಲಿಗೆ ಯಾರು ಅಡುಗೆ ಮಾಡ್ತಿರೋದು? ನಾನು ಮಾಡ್ತೀನಿ. ನೀವು ಮಾಡ್ತೀರಾ? ಹಾಗಿದ್ರೆ ನೀವು ಕೂತ್ಕೊಂಬಿಡಿ. ಪ್ರಜ್ಞೆ ಅವರೇ, ಇವತ್ತು ನಮಗೋಸ್ಕರ ಯಾವ ಅಡುಗೆನ ಮಾಡ್ತಾ ಇದ್ದೀರಾ? ಗೋಧಿ ನುಚ್ಚಿನ ಪನ್ನೀರ್ ಪಲಾವ್. ಗೋಧಿ ನುಚ್ಚಿನ ಪನ್ನೀರ್ ಪಲಾವ್. ಓಕೆ, ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ಲವಂಗ, ಕರಿಬೇವು, ಚಕ್ಕೆ, ಟೊಮೆಟೊ, ಪನ್ನೀರ್, ಗೋಧಿ ನುಚ್ಚು, ಜೀರಿಗೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸಾಸಿವೆ, ಉಪ್ಪು, ಬೀನ್ಸು, ಈರುಳ್ಳಿ, ಎಣ್ಣೆ, ಬಟಾಣಿ, ಕ್ಯಾರೆಟು, ಇದು ಪುದೀನ, ಕಾಯಿ ತುರಿ, ಹಸಿಮೆಣಸಿನ್ಕಾಯಿ. ಮೊದಲಿಗೆ ಏನು ಮಾಡ್ತಿದ್ದೀರಾ? ಮೊದಲಿಗೆ ನಾನು ಈ ಪ್ಯಾನಲ್ಲಿ ಎಣ್ಣೆ ಹಾಕೋದು. ಈಗ MBA ಮಾಡ್ತಾ ಇದ್ದಾಳೆ. MBA ಮಾಡ್ತಾ ಇದ್ದಾರಾ? ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ. ಹಾಂ. ಸಾಕು. ಸ್ವಲ್ಪ ಕರಿಬೇವು ಹಾಕಿ. ನೀವು ಮದುವೆಗೆ ಮೊದಲೇ ಅಡುಗೆ ಕಲ್ತಿದ್ರಾ? ಅಡುಗೆ ಮಾಡ್ತಿದ್ರಾ? ನಿಮ್ಮ ಮನೇಲಿ ಮಾಡ್ತಿದ್ರಾ? ಹಾಂ, ಮಾಡ್ತಾಯಿದ್ದೆ. ಜೀರಿಗೆ 1 ಸ್ಪೂನ್ ಹಾಕಿ. ಇವಾಗ ತರಕಾರಿ ಒಂದೊಂದಾಗಿ ಹಾಕಿ. ತರಕಾರಿ. ಹಾಂ. ಬಟಾಣಿ ಹಾಕದ? ಹಾಂ, ಬಟಾಣಿ ಹಾಕಿ. ಪಲಾವ್ ಅಂದರೆ ಕ್ಯಾರೆಟು, ಬಟಾಣಿ, ಕಾಮನ್ ಬೀನ್ಸ್ ಹಾಕಿ. ಸ್ವಲ್ಪ ಕೈಯಾಡೋಣ. ಹಾಂ, ಬಾಡಿಸ್ಕೋಬೇಕಲ್ಲ? ಹಾಂ, ಬಾಡಿ. ನೀವು ಹೆಣ್ಣು ನೋಡೋಕೆ ಹೋಗಿದ್ರಲ್ಲ ಅಮ್ಮ, ಏನೇನು ಪ್ರಶ್ನೆ ಕೇಳಿದ್ರಿ? ಅಡುಗೆ ಮಾಡೋಕ್ಕೆ ಬರುತ್ತಾ, ಹಾಡು ಹೇಳು ಅಂತೆಲ್ಲ ಕೇಳಿಲ್ಲ? ಆ ಥರ ಏನು ಹೇಳಲಿಲ್ಲ, ಅಂದರೆ ಅವಳು ಹಾಡು ಚೆನ್ನಾಗಿ ಹೇಳ್ತಾಳೆ. ಹೌದಾ? ಚೆನ್ನಾಗಿ ಹೇಳಿ. ಕಲ್ತಿದ್ದೀರಾ ನೀವು? ಹಿಂದೂಸ್ತಾನಿ ಕಲಿತೆ. ಹೌದಾ? ನೋಡಿ, ನಿಮ್ಮ ಹಾಡಿಗೆ ಮನ್ಸೋತೋಗ್ಬಿಟ್ಟಿದ್ದಾರೆ ಅವರು. ಹಾಡಿಸ್ತೀರಾ ಅವತ್ತಿನ ದಿನ? ಹಾಂ. ಸ್ವಲ್ಪ ಈರುಳ್ಳಿ ಹಾಕಿ. ಭಕ್ತಿಗೀತೆ ಹಾಡಿದ್ರೆ ಅವತ್ತು? ಹಾಂ, ಭಕ್ತಿಗೀತೆ ಅಂದರೆ ಇಷ್ಟ ಆಯ್ತಮ್ಮ? ಭಕ್ತಿಗೆ ಇಲ್ಲಿಂದ ಪ್ರಸಾದ. ಇದು ಹಾಕಿ. ಟೊಮೆಟೊ ಸಾಕು. ಇದು ಇಲ್ಲಿ ಆಗ್ತಾ ಇರಲಿ, ನಾನು ಸ್ವಲ್ಪ ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ. ಅದು ಬಾಡೋವರೆಗೂ ಅಲ್ವಾ? ಹಾಂ. ಮಿಕ್ಸಿಗೆ ಏನೇನು ಹಾಕಬೇಕು? ಮಿಕ್ಸಿಗೆ ಕಾಯಿ ತುರಿ ಹಾಕಿ. ಪೂರ್ತಿನ? ಹಾಂ, ಪೂರ್ತಿ. ಒಂದು 3-4 ಹಸಿಮೆಣಸಿನ್ಕಾಯಿ. ಪುದೀನ ಹಾಕಿ. ಸ್ವಲ್ಪ ಚಕ್ಕೆ. ಚಕ್ಕೆ ಎಷ್ಟು ಹಾಕಬೇಕು? ಚಕ್ಕೆ ಒಂದು ಇದು ಫುಲ್ ಹಾಕಿ. ಒಂದೇ ಒಂದು ಸಾಕು? ಸ್ವಲ್ಪ ಲವಂಗ ಹಾಕಿ 1-2-3. ಒಂದು 2-3 ಸಾಕಲ್ಲ?
ಸ್ವಲ್ಪ ನೀರು ಸಾಕು ನೋಡಿ ಸಾಕು. ಆಗಿದೆ ಅಲ್ವಾ? ಇವಾಗ ಈ ಮಿಶ್ರಣನ ಇದಕ್ಕೆ ಹಾಕ್ತೀನಿ. ಇಮಿಡಿಯೇಟ್ ಹಾಕೋದಾ? ಹಾಂ ಇದೆ. ಅಂದರೆ ಒಂದೇ ಸಾರಿ ಅದನ್ನು ಹಾಕಿಬಿಟ್ಟು ನೀರು ಹಾಕಿ ಮುಚ್ಚಿಟ್ಬಿಟ್ಟು ವಿಜಲ್ ಹೊಡೆಸ್ಬಿಟ್ರೆ ಆಯ್ತು. ನಿಮ್ಗೇನು ಹವ್ಯಾಸಗಳಿದೆ? ನನಗೆ ರಂಗೋಲಿ ಹಾಕೋದು, ಆಮೇಲೆ ಶ್ಲೋಕಗಳು ಹೇಳೋದು, ಆಮೇಲೆ ಏನಂದರೆ ನಾನು ಸೌಂದರ್ಯಲಹರಿ ಇದನ್ನು ಹೇಳ್ತಾ ಇದ್ದೆ. 2 ಥರ ಗುರುಗಳು 1 ಕೋಟಿ ಅರ್ಚನೆ ಮಾಡಿಸಿದ್ರು. ಅದರಲ್ಲಿ ನಾನು ಇದು ಹೇಳಿದ್ದೆ. ಒಂದು 5 ಸ್ಕೂಲಿಗೆ ಹೋಗಿ ಹೇಳ್ಕೊಡ್ತಾ ಇದ್ದೆ. 300
ಆಗಿದೆಯಾ? ನಿಮ್ಮ ಅತ್ತೆ ಮನೇಲಿ ನಿಮಗೆ ಮರೆಯೋಕೆ ಆಗದಿರೋಂಥ ಯಾವುದಾದ್ರೂ ಘಟನೆ ನಡೆದಿದೆಯಾ? ನಡೀತು ಮೇಡಮ್. ಒಂದು ಸತಿ ಏನಾಯ್ತು ಅಂದರೆ ನಮ್ಮ ಯಜಮಾನ್ರು ಬಟ್ಟೆ ಹೋಗಿ ಅಂತ ಹೇಳಿದರು. ಅವಾಗ ನನಗೆ ಬಾವಿಲಿ ನೀರು ಸೇರಕ್ಕೆ ಬರ್ತಾ ಇರಲಿಲ್ಲ. ನಾನೇನು ಮಾಡಿದೆ, ಬಟ್ಟೆ ಹೋಗಿ ಅಂದರು, ಬಟ್ಟೆ ತೊಗೊಂಡೋದೆ. ದಾರ ಕಟ್ಬಿಟ್ಟು ಬಾವಿಲಿ ಬಿಂದಿಗೆ ಬಿಡಬೇಕು ಅನ್ನೋದು ನನಗೆ ಉಳಿಲಿಲ್ಲ. ಇದ್ರ ಮೇಲೆ ಇಟ್ಕೊಂಡು ಬಿಂದಿಗೆನ ಮಾತ್ರ ಬಾವಿಗೆ ಹಾಕ್ಬಿಟ್ಟೆ. ಬೈಸ್ಕೊಂಡಿದ್ರ ಅತ್ತೆ? ಹೌದು, ಅತ್ತೆ ಬೈಲಿಲ್ಲ, ನಮ್ಮ ಯಜಮಾನ್ರ ಬೈದ್ರ. ಈಗ ಪಡ್ಡು ರೆಡಿ ಮಾಡೋಣ. ಮಾಡೋಣ. ಈ ಪಡ್ಡು ಮಾಡುವಂಥದ್ದು ಈ ಹಳೆ ಕಾಲದಲ್ಲಿ ಜಾಸ್ತಿ ಉಪಯೋಗಿಸ್ತಾ ಇದ್ರಲ್ಲ? ಹೌದು ಹೌದು. ಇದು ಹೌದು, ಇದು ನಾನ್ ಸ್ಟಿಕ್ ಇದು. ಮೊದಲೆಲ್ಲ ಒಂಥರ ಕಬ್ಬಿಣದಲ್ಲಿ ಆ ಥರ ಎಲ್ಲ ಬರ್ತಿತ್ತು. ಮೊದಲು ಬಳಪದ ಕಲ್ಲಲ್ಲಿ ಬರ್ತಿತ್ತು. ಹೌದು. ಹಾಕೋಣಲ್ಲ? ಹಾಕಿ. ಹಿಂದಿನ ಕಾಲದಲ್ಲೆಲ್ಲ ರುಬ್ಬಬೇಕು ಅಂದರೆ ಮಿಕ್ಸಿ ಇಲ್ಲ, ಈ ಥರ ಈ ವಾಷಿಂಗ್ ಮಿಷಿನ್ ಆಗಲಿ ಏನೂ ಇರಲಿಲ್ಲ. ಈಗೆಲ್ಲ ಸೌಕರ್ಯಗಳು ಇದೆ. ನಿಮ್ಗೇನು ಅನ್ಸುತ್ತೆ ಅಮ್ಮ ಇದ್ರ ಬಗ್ಗೆ? ಈಗ ಅದಕ್ಕೆ ಮೈಗಳ್ದನ ಬಂದ್ಬಿಟ್ಟಿದೆ ಜಾಸ್ತಿ ಅನ್ಸುತ್ತೆ ಮಕ್ಕಳಿಗೆ ಅಲ್ವಾ? ಅದಕ್ಕೆ ಜಿಮ್ಗೆ ಹೋಗ್ತಾರೆ. ಅದೇ, ಯಾಕಂದರೆ ಸಣ್ಣ ಆಗಬೇಕು ಅಂತ. ನಮ್ಮ ಕಾಲದಲ್ಲೆಲ್ಲ ಇರಲಿಲ್ಲ ಅದೆಲ್ಲ. ಬಾವಿಲಿ 10 ಬಿಂದಿಗೆ ನೀರು ಸೇರಿದ್ರೆ ಅದೇ ಹೌದು, ಜಿಮ್ ಅದು 40 ಅಡಿ ನೀರು ಆಳದಲ್ಲಿ ಇದ್ದಿತ್ತು. ಅದು ಸೇರ್ಬೇಕಾದ್ರೆ ಸ್ವಲ್ಪ ಇದಾಗ್ತಿತ್ತು. ತುಪ್ಪ ಹಾಕ್ತೀನಿ. ಈಗಲೂ ನಿಮ್ಮನೇಲಿ ಈ ಥರ ಪಡ್ಡುಗಳೆಲ್ಲ ಇಷ್ಟಪಡ್ತಾರಾ? ಭಾಳ ಇಷ್ಟಪಡ್ತಾರೆ. ಅದು ನನ್ನ ಸೊಸೆ ಚೆನ್ನಾಗಿ ಮಾಡ್ತಾಳೆ. ಹೌದಾ? ಇನ್ನು ಯಾವ್ಯಾವ ಥರ ಪಡ್ಡುಗಳು ಮಾಡ್ತೀರಾ ನೀವು? ನಾವು ಮಾಮೂಲಾಗಿ ಅಕ್ಕಿ ಮತ್ತು ಉದ್ದಿನ ಬೇಳೆದು ಮಾಡ್ತಾರಲ್ಲ, ಅದನ್ನೇ ಜಾಸ್ತಿ ಮಾಡ್ತೀವಿ. ನಮ್ಮ ಅತ್ತೆಯವರು ಇದನ್ನು ಈ ಥರ ಹೊಸ ಥರ ಮಾಡ್ತಾರೆ. ಇದು ನಂದೇ ಯೋಚನೆ ಅಷ್ಟೇ, ಎಕ್ಸ್ಪೆರಿಮೆಂಟಾ? ಹೌದು. ಅರೆ ವಾ. ಸ್ವಲ್ಪ ಮುಚ್ಚಿಡ್ತಾ ಇದ್ದೀನಿ. ನೀವು ಮೊದಲು ಕೆಲ್ಸಕ್ಕೆ ಹೋಗ್ತಾ ಇದ್ರಾ ಅಥವಾ ಹೌಸ್ ವೈಫ್? ಇಲ್ಲ ಮೇಡಮ್, ಮೊದಲಿಂದ ನಾನು ಹೌಸ್ ವೈಫ್. ಅದೇ ನನ್ನ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಇಷ್ಟ ಇತ್ತು. ನಮ್ಮ ಯಜಮಾನ್ರು ಕಳಿಸ್ಲಿಲ್ಲ. ಮದುವೆ ಆದ ನಂತರ ನಿಮ್ಮ ಸೊಸೆ ಥರ ಓದಿದ್ರಾ? 3 ಮಕ್ಕಳು ಆದ್ಮೇಲೆ ನಾನು ಓದಿದ್ದೆ. ಅಯ್ಯೋ. ಇದು MA ಲಿಟ್ರೇಚರ್ ಮಾಡ್ಕೊಂಡು. ಹೌದಾ? ನೋಡಿ, ಅದಕ್ಕೆ ಸೊಸೆಗೂ ಸಪೋರ್ಟ್ ಮಾಡ್ತಿದ್ದೀವಿ. ನಾ ಆಗ್ಬೇಕಲ್ವಾ? ಸ್ವಲ್ಪ ಆಗ್ಬೇಕು. ಸುಮಾರು ವರ್ಷಗಳಿಂದ ಈಗ ಸೀರಿಯಲ್ಸ್ ಮಾಡ್ತಿದ್ದೀರಾ, ಮತ್ತೆ ನಿಮ್ಮ ಡ್ಯಾನ್ಸ್ ಶೋಸು ಬ್ಯುಸಿ ಇದ್ದೇ ಇದ್ದೀರಾ ಅಲ್ವಾ? ಈಗ ಮದುವೆ ಆದಮೇಲೆ ಈ ಲೈಫ್ ಹೇಗಿದೆ? ಚೆನ್ನಾಗಿದೆ. ಜಗಳ ಆಡ್ಕೊಳ್ತೀವಿ, ಜುಟ್ಟಿಟ್ಟು ಜಗಳ ಆಡ್ಕೊಳ್ತೀವಿ. ನೆಕ್ಸ್ಟ್ ಮೂಮೆಂಟ್ಗೆ ಪ್ರೀತಿಯಿಂದ ಹೊರಗೆ ಹೋಗ್ತಾ ಇರ್ತೀವಿ. ನನ್ನ ಗಂಡ ಅದೇ ಹೇಳ್ತಿರ್ತಾರೆ, ಅಕ್ಕಪಕ್ಕದ ಮನೆಯವ್ರು ಕೇಳಿಸೋ ಹಂಗೆ ಜಗಳ ಆಡೋಣ. ಅವಾಗ ಅವ್ರಿಗೆ ಆಶ್ಚರ್ಯ ಆಗ್ಬಿಡ್ಬೇಕು, ಇವಾಗ ತಾನೇ ಜಗಳ ಆಡ್ತಿದ್ರು, ಇವಾಗ ನಕ್ಕೊಂಡು ಹೊರಗೆ ಹೋಗ್ತಿದ್ದಾರೆ ಅಂತ. ಚೆನ್ನಾಗಿದೆ ಒಂಥರ. ಅದು 3 ಹಣ್ಣನ್ನು ಉಪಯೋಗಿಸಿರೋದ್ರಿಂದ 3 ರುಚಿ ಅಂತ ಹೇಳ್ಬೋದಲ್ವಾ? ಹೌದು. ಹಲಸಿನ ಹಣ್ಣು ಸೀಸನ್ ಇಲ್ಲ ಅಂದರೆ ಬೇರೆ ಯಾವುದಾದ್ರೂ ಹಣ್ಣು ಹಾಕ್ಬೋದಾ? ಹಾಕ್ಬೋದು, ಅನಾನಸ್ ಹಾಕ್ಬೋದು. ಯಾಕಂದ್ರೆ ಅದು ಯಾವಾಗಲೂ ಸಿಗತ್ತಲ್ಲ. ಈ ಹಲಸಿನ ಹಣ್ಣಿನ ಸೀಸನ್ ಏನಂದ್ರೆ ಇದ್ರ ಸ್ಪೆಷಾಲಿಟಿ ಏನಂದ್ರೆ ನಮ್ಮನೇಲೇ ಬಿಟ್ಟಿದ್ದ ಹಣ್ಣು ಹಲಸಿನ ಹಣ್ಣು. ಇಂತಹ ಪಡ್ಡುಗಳನ್ನ ತುಂಬಾನೇ ತಿನ್ನೋದಕ್ಕಾಗಲ್ಲ. ಸುಮ್ಮನೆ ಸಂಜೆ ಹೊತ್ತಾಗಿರ್ಬೋದು. ಇಲ್ಲ, ಇದು ಸ್ವಲ್ಪ ತಿಂದರೂ ಹೊಟ್ಟೆ ತುಂಬ ಬ್ರೇಕ್ಫಾಸ್ಟ್ಗೆಲ್ಲ ಆಗಲ್ಲ ಇದು. ಅಂದರೆ ಸ್ವಲ್ಪ ನಿಧಾನ ಟೈಮ್ ತಗೊಳುತ್ತೆ. ನಿಮಗೆ ಸಂಡೇ ಮಾತ್ರ ಸಿಗೋದಲ್ಲ ಸಮಯ ಕಳಿಯೋದಕ್ಕೆ? ಮನೇಲಿ ಹೇಗೆ ಸ್ಪೆಂಡ್ ಮಾಡ್ತೀರಾ? ಅಂದರೆ ಬೆಳಿಗ್ಗೆ ಕ್ಲಾಸ್ಗೆ ಹೋದರೆ ನಾನು ಬರೋದೇ 3 ಗಂಟೆ ಆಗುತ್ತೆ. ಓಹೋ, ಅಲ್ಲೂ ಟೈಮ್ ಸಿಗಲ್ಲ. ಬಂದ ಮೇಲೆ ಎಲ್ಲಾದರೂ ಪಿಕ್ಚರ್ಗೆ ಹೋಗ್ತೀವಿ, ಇಲ್ಲ ಶಟ್ಲ್ ಆಡ್ತೀವಿ ಮನೇಲಿ, ಇಲ್ಲ ಯಾವ್ದಾದ್ರು ಸಿನಿಮಾ ನಂಗೆ ಹಾರರ್ ಸಿನಿಮಾಸ್ ಅಂದರೆ ತುಂಬ ಇಷ್ಟ. ಓಹೋ, ಕೋಪ ಮಾಡ್ಕೊಂಡು ಮಾತಾಡ್ಸ್ದೆ ಕೂತಾಗೆಲ್ಲ ಹೇಳ್ತಾರೆ, ಹಾರರ್ ಸಿನಿಮಾ ತಂದ್ಕೊಡ್ಲಾ ಅಂತ ಹೇಳ್ಬಿಟ್ಟು.
ಈಗ ಒಲೆ ಹಚ್ಬಿಟ್ಟು ಬಾಣಲೆ ಇಟ್ಟು ಅದು ಫ್ರೈ ಮಾಡೋಣ. ಏನು ಹಾಕೊಳ್ಳೋಣ ಅದಕ್ಕೆ? ಇದನ್ನು ಹಾಕಿ ಫ್ರೈ ಮಾಡೋಣ. ಪ್ರಜ್ಞಾ ಅವರೇ, ನೀವು ನಿಮ್ಮ ಅತ್ತೆ ಮನೆಗೆ ಹೋದಾಗ ನಿಮ್ಮ ಅತ್ತೆಗಾಗಿತ್ತಲ್ಲ, ಆ ಥರ ಎಕ್ಸ್ಪೀರಿಯನ್ಸ್ ಯಾವುದಾದ್ರೂ ಆಗಿದೆಯಾ? ಆ ಥರ ಇನ್ನೂ ಯಾವುದೋ ಆಗಿದೆ. ಯಾವುದೂ ಆಗಿದೆ? ಇನ್ನೂ ಯಾವುದೂ ಆಗಿದೆ? ಮುಂದೆ ಆಗ್ಬೋದು. ಇದನ್ನು ಒಲೆ ಮೇಲೆ ಇಟ್ಟು ಮತ್ತೆ ಫ್ರೈ ಮಾಡ್ತೀವಲ್ಲ, ಅದಕ್ಕೆ ಮಿಕ್ಸಿಲಿ ಒಂದು ಸ್ವಲ್ಪ ತರಿಯಾಗಿದ್ದರೆ ರುಬ್ಕೊಂಡ್ರೆ ಸಾಕು. ನುಣ್ಣಗಾಗತ್ತೆ, ತಟ್ಟೋದು ಈಸಿ ಆಗುತ್ತೆ ಅಂತ ಅಷ್ಟೇ. ತೆಳು ಆಗಲ್ವಾ ಅದು ಇಲ್ಲ, ಒಲೆ ಮೇಲೆ ಇಟ್ಟಿರೋದ್ರಿಂದ? ಇಲ್ಲ ಇಲ್ಲ. ಈಗ ನಾವು ಕೊಬ್ಬರಿ ಹೋಳಿಗೆಗೆ ನಾವು ಹೆಂಗೆ ಒಲೆ ಮೇಲೆ ಇಟ್ಟು ಮಾಡ್ತೀವೋ ಆ ಥರ ಬರುತ್ತೆ. ಇದು ಕೊಬ್ಬರಿ ಹೋಳಿಗೆ ಟೇಸ್ಟ್ ಬರುತ್ತೆ. ಮತ್ತೆ ರೆಗ್ಯುಲರ್ ಕಾಲೇಜ್ ಹೋಗ್ತೀರಾ ಪ್ರಜ್ಞಾ? ರೆಗ್ಯುಲರ್ ಇಲ್ಲ, ಕರೆಸ್ಪಾಂಡೆನ್ಸ್ ಮಾಡ್ತಿದ್ದೀರಾ? ಕಷ್ಟ ಆಗಲ್ವಾ? ಅಂದರೆ ಕ್ಲಾಸಸ್ ಇರುತ್ತೆ, ಎವ್ರಿ ಸ್ಯಾಟರ್ಡೇ ಮತ್ತು ಸಂಡೇ ಕ್ಲಾಸಸ್ ಇರುತ್ತೆ. ಸ್ಯಾಟರ್ಡೇ ಆ್ಯಂಡ್ ಸಂಡೇ ಎರಡೇ ದಿನ? ಓಕೆ. ಮಿಕ್ಕಿದ ದಿನ ಎಲ್ಲ ಅತ್ತೆ ಜೊತೆ ಕಾಲ ಕಳಿಬೋದಲ್ವಾ? ಅತ್ತೆ ಜೊತೆ, ಮಗನ ಜೊತೆ. ಈಗ ಪುಟ್ಟ ಮಗು ಅಲ್ವಾ ಇರೋದು? ಎಷ್ಟು ಹೊತ್ತು ಅದನ್ನು ಹೀಗೆ ಕೈ ಆಡಿಸ್ತಾ? ಒಂದು 5 ನಿಮಿಷ ಆಗುತ್ತೆ. ಯಾಕಂದರೆ ಇದೆಯಲ್ಲ, ಈ ಬೆಲ್ಲ ಎಲ್ಲನೂ ಇದಾಗುತ್ತೆ, ಪಾಕ ಥರ ಆಗುತ್ತೆ. ಸ್ವಲ್ಪ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತಂದ್ರೂ ಅದು ಅಂಟ್ಕೊಳ್ಳೋದು, ಸೀದೋಗೋದು ಇಲ್ಲ, ಅದು ಆಗುತ್ತೆ? ಆ ಥರ ಏನಿಲ್ಲ. ಇದೇನಂದರೆ ಇದರ ಹದ ಏನಂದರೆ, ನೀರಲ್ಲಿ ಕೈ ಮಾಡಿಕೊಂಡು ಕೈ ಮುಟ್ಟಿದ್ರೆ ಅದು ಕೈಗೆ ಅಂಟಬಾರ್ದು, ಅದು ಹದ. ಬಿಸಿ ಆರಿದ್ಮೇಲೆ ಉಂಡೆ ಮಾಡಿಕೊಂಡು ಹೋಳಿಗೆ. ಓಕೆ. ಹೋಮ್ ಸೈನ್ಸ್ ಮಾಡಿರೋದ್ರಿಂದ ಯಾವುದನ್ನ ಉಪಯೋಗಿಸಿದ್ರೆ ಆರೋಗ್ಯಕ್ಕೆ ಒಳ್ಳೇದು ಎಲ್ಲ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ನಿಮ್ಮ ಸೊಸೆಗೆ ಏನು ತೊಂದರೆ ಇಲ್ಲ, ಟೆನ್ಷನ್ ಇಲ್ಲ ಅಲ್ವಾ? ಆಮೇಲೆ ಒಂದು ಟಿಪ್ಸ್ ಏನಂದರೆ, ನಾನು ಈಗ ಒಳ್ಳೆ ಮುತ್ತ ಅಲ್ವಾ ಅಂತ ಕಂಡುಹಿಡಿಯೋದಕ್ಕೆ, ಆ ಮುತ್ತಿನ ನೀರಲ್ಲಿ ಹಾಕಿದ್ರೆ ನೀರು ಒಳಗಡೆ ಹೋಗ್ಬಿಡುತ್ತೆ, ಒಳ್ಳೇದಲ್ಲದೆ ಇದ್ದರೆ. ಒಳ್ಳೇದಾದ್ರೆ ತೇಲುತ್ತೆ. ಓಹೋ, ಆಮೇಲೆ ಟ್ರೈ ಮಾಡಿ ನೋಡಬೇಕು. ಮುತ್ತಿನ ಆಭರಣಗಳೇನಾದ್ರೂ ಈಗ ಮುತ್ತು ತಗೊಳ್ತೀವಿ ನಾವು ಅಂಗಡಿಗೆ ಹೋಗಿ, ಅವಾಗ ಏನಾಗುತ್ತೆ, ಅದು ಒಳ್ಳೇದು, ಅದು ಪ್ಯೂರಾ ಅಲ್ವಾ ಅಂತ ಗೊತ್ತಾಗಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ, ಅದನ್ನು ನೀರಲ್ಲಿ ತಗೊಂಡು ಒಂದು ಬೌಲಲ್ಲಿ ಅದರಲ್ಲ ಸ್ವಲ್ಪ ಹಾಕಿದ್ರೆ ಅದು ಒಳಗಡೆ ಹೋಗ್ಬಿಟ್ರೆ ಅದು ಕಲ್ತಿ ಅಂತ. ಓಕೆ, ನೋಡಿ ಈ ಥರ ಆಗುತ್ತೆ. ಇನ್ನೂ ಸ್ವಲ್ಪ ಆರಬೇಕು. ಅದು ಆರ್ಲಿ ಬೇರೆ ಏನಾದರೂ ಮಾಡ್ಕೊಳ್ಬೋದಾ? ಇದು ಆರಿದ ಮೇಲೆ ಉಂಡೆ ಮಾಡಿ ಅದನ್ನು ಇದು ಮಾಡ್ಕೊಳ್ಳೋದು. ಓಕೆ, ಅಷ್ಟು. ಇದ್ರೆ ಅದು ಆರ್ಲಿ, ನೀವು ಅದನ್ನ ಮಾಡ್ಕೊಳ್ಳಿ. ಇದು ಒಂದು ಕಲೆನೇ ಅಲ್ವಾ? ಕಣಕನ ತಟ್ಟಿ ಅದನ್ನ ಅಲ್ವಾ? ಅದೇ ಅದನ್ನ ನೋಡಿದ್ರೆ ಭಯ ಆಗ್ತಿದೆ ತಟ್ಟಕ್ಕೆ. ಈಗ ನಮ್ಮ ಅಜ್ಜಿ, ನಿಮ್ಮ ಅಜ್ಜಿ ಆಗಿರ್ಬೋದು, ಅವರೆಲ್ಲ ಮಾಡ್ಬೇಕಾದ್ರೆ ಗೊತ್ತಾಗ್ತಿರುತ್ತೆ, ಎಷ್ಟು ಅನುಭವ ಇರುತ್ತೆ. ಪಟ್ ಪಟ್ ಅಂತ ತಟ್ಟಿ ಹಾಕ್ತಾರೆ ಅಲ್ವಾ?
ನಮ್ಮ ಪ್ರೋಗ್ರಾಮಿಗೆ ಬಂದ್ಬಿಟ್ಟು ಅಡುಗೆ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಯಾರಿಗೆ ಬಂದಿದ್ದು, ನಿಮ್ಗೆ ನಿಮ್ಮ ಸೊಸೆಗ? ನೀವೇ ನಿಮ್ಮ ಸೊಸೆನ ಕರ್ಕೊಂಡ್ಬಂದಿದ್ದ? ಓಕೆ. ಅವಳಿಗೆ MBA ಎಕ್ಸಾಮ್ ಇತ್ತಲ್ಲ, ಅದರಿಂದ ಅದ್ರ ಮೇಲೆ ಟೆನ್ಷನ್ ಇತ್ತು ಅವಳಿಗೆ. ಆಗಿದೆ ಅಲ್ವಾ? ಆಗಿದೆ ಇವಾಗ. ಬಿಸಿ ಬಿಸಿ ಪಪ್ಪಾಯ ಹೋಳಿಗೆ ರೆಡಿಯಾಗಿದೆ, ಟೇಸ್ಟ್ ಮಾಡಿ. ಸಿಹಿಯಾದ ಬಿಸಿಯಾದ ಪಪ್ಪಾಯ ಹೋಳಿಗೆ ರೆಡಿಯಾಗಿದೆ. ಪಪ್ಪಾಯಿ ಹೋಳಿಗೆ ಬೇಕಾಗುವ ಸಾಮಗ್ರಿಗಳು: ಕಾಯಿ ಪಪ್ಪಾಯಿ, ಬೆಲ್ಲ, ಚಿರೋಟಿ ರವೆ, ಮೈದಾ ಹಿಟ್ಟು, ಅರಿಶಿನ, ಎಣ್ಣೆ ಹಾಗೂ ಏಲಕ್ಕಿ. ತಯಾರಿಸುವ ವಿಧಾನ: ಮೈದಾ ಹಿಟ್ಟಿಗೆ ಚಿರೋಟಿ ರವೆ, ಅರಿಶಿನ ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಪಪ್ಪಾಯಿ ಕಾಯಿ, ಬೆಲ್ಲ, ಏಲಕ್ಕಿ ಹಾಕಿ ಚೆನ್ನಾಗಿ ರುಬ್ಬಿಕೊಂಡು ಬಾಣಲೆಯಲ್ಲಿ ಹಾಕಿ ನೀರು ಇಂಗುವವರೆಗೂ ಹುರಿದುಕೊಳ್ಳಿ. ಇದಾದ ನಂತರ ನೆಂದ ಮೈದಾ ಹಿಟ್ಟಿನ ಕಣಕಕ್ಕೆ ಪಪ್ಪಾಯಿ ಹೂರಣವನ್ನು ಹಾಕಿ ಉಂಡೆ ಮಾಡಿ ತಟ್ಟಿಕೊಂಡು ಎಣ್ಣೆ ಹಾಕಿ ಬೇಯಿಸಿದರೆ ಪಪ್ಪಾಯಿ ಹೋಳಿಗೆ ಸವಿಯಲು ಸಿದ್ಧ. ಪ್ಲಾಸ್ಟಿಕ್ ಬಕೆಟ್ ಮೇಲೆ ಆಗಿರುವಂತಹ ಕಲೆ ಮತ್ತು ಕೊಳೆಯನ್ನು ಹೇಗೆ ಹೋಗ್ಲಾಡಿಸೋದು? ಬಿಸಿ ನೀರಿಗೆ ವಾಷಿಂಗ್ ಸೋಡಾನ ಬೆರೆಸಿ ಕಲೆ ಆಗಿರುವಂತಹ ಜಾಗದಲ್ಲಿ ಉಜ್ಜಿದ್ರೆ ಆ ಕಲೆ ಮತ್ತು ಕೊಳೆ ಹೋಗುತ್ತೆ. ಈಗ ನಮ್ಮ ಅತ್ತೆ ಸೊಸೆ ಜೋಡಿ 5 ಮಿನಿಟ್ಸಲ್ಲಿ 5 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಒಂದು ರೆಸಿಪಿನ ತಯಾರು ಮಾಡ್ತಾರಂತೆ. ಕೇಳೋಣ ಏನು ಮಾಡ್ತಿದ್ದಾರೆ ಅಂತ. ಏನು ಮಾಡ್ತಿದ್ದೀರಾ ಪ್ರಜ್ಞಾ? ನಿಂಬು ಕಾಪ ಮಾಡ್ತಾ ಇದ್ದೀವಿ. ಓಕೆ, ಏನು ಹೆಸರಿದು? ನಿಂಬು ಕಾಪ. ನಿಂಬು ಕಾಪ ಇದು ಆ್ಯಕ್ಚುಲಿ ಜಮ್ಮುದು ಡ್ರಿಂಕು. ಜಮ್ಮು ಡ್ರಿಂಕ್. ಜಮ್ಮು drink. ಓಕೆ, ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನ ಹೇಳಿ. ಏಲಕ್ಕಿ ಪುಡಿ, ಚಾಯ್ ಪುಡಿ, ರಾಕ್ ಸಾಲ್ಟು, ಸಕ್ಕರೆ, ನಿಂಬೆಹಣ್ಣು. ಸೊ ಹೇಗೆ ಚಟ್ಪಟ್ ಅಂತ ಮಾಡ್ತೀರಾ ಅಂತ ನೋಡೋಣ. ಓಕೆ. ಇವಾಗ ಇದಕ್ಕೆ ಸಕ್ಕರೆ ಕೊಡಿ ಹಾಕಿ. ಓಕೆ, ಸ್ವಲ್ಪ ರಾಕ್ ಸಾಲ್ಟ್ ಹಾಕಿ. ಏನಿದು ರಾಕ್ ಸಾಲ್ಟ್? ಮಾಮೂಲಾಗಿ ಉಪ್ಪು ಹಾಕ್ತೀವಲ್ಲ, ಇದು ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇದು BP ಇರೋರಿಗೆ ಯೂಸ್ ಮಾಡ್ತಾರೆ. ಓಹೋ, ಕಲ್ಲುಪ್ಪು ಬದಲು ಇದನ್ನು ಯೂಸ್ ಮಾಡಿ. ಕುದಿಬೇಕಾಯ್ತು. ಹಾಂ, ಇದೆಲ್ಲಿ ಕಲ್ತ್ರಿ ನೀವು? ಇದು ಆ್ಯಕ್ಚುಲಿ ನಾನು ಅಲ್ಲೇ ಅಮ್ಮನ ಮನೆಯಲ್ಲೇ ಕಲ್ತಿದ್ದು. ಅಲ್ಲಿ ಇಲ್ಲಿ ಬಂದಮೇಲೆ ಸ್ವಲ್ಪ ಡಿಫ್ರೆಂಟಾಗಿ ಕಲಿತೆ ಅದನ್ನೇ. ಹೌದಾ? ಓಕೆ, ಏನು ಡಿಫ್ರೆಂಟ್, ಏನು ಎಕ್ಸ್ಟ್ರಾ ಯೂಸ್? ಟೀ ಫ್ಲೇವರ್ ಬರುತ್ತೆ. ಓಹೋ, ಟೀ ಫ್ಲೇವರ್ ನಾವು ಹಾಕ್ತಾ ಇರಲಿಲ್ಲ, ಮಾಮೂಲಾಗಿ ಉಪ್ಪನ್ನು ಯೂಸ್ ಮಾಡ್ತಾ ಇದ್ವಿ. ಇಲ್ಲಿ ಬಂದು ರಾಕ್ ಸಾಲ್ಟು, ಆಮೇಲೆ ಟೀ ಫ್ಲೇವರು ಎಲ್ಲ ಹಾಕ್ತೀವಿ. ಅದು ಅತ್ತೆಯವ್ರ ಎಕ್ಸ್ಪೆರಿಮೆಂಟಾ? ಇವಾಗ ಸಕ್ಕರೆ ಕರಗಿದೆ, ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ. ಇವಾಗ ಇದನ್ನು ಕೆಳಗಿಳಿಸ್ಕೊಂಡು ಗ್ಲಾಸ್ ಕುಡಿ. ಚಾಯ್ ಪುಡಿ, ಅವಾಗ ಅದನ್ನು ಕೊಡಿ. ಅಂದರೆ ಆ ಚಾಯ್ ಪುಡಿ ಕಲರೆಲ್ಲ ಅದು ಹೀರ್ಕೊಳ್ಳುತ್ತೆ. ಹೀರ್ಕೋಬೇಕು. ವೈಟ್ ಆಗಿರೋದು ಒಂಥರ ಕಲರ್ ಬರುತ್ತೆ. ಹೌದಲ್ಲ? ಅದೇ ಬ್ಲ್ಯಾಕ್ ಟೀ ಅಂತ ಹೇಳ್ತಾರಲ್ಲ, ಆ ಥರ ಬರುತ್ತೆ ಕಲರು. ಬಟ್ ಆ್ಯಕ್ಚುಲಾಗಿ ಬ್ಲ್ಯಾಕ್ ಟೀ ಅಲ್ಲ ಇದು. 8 ಡ್ರಾಪ್ ಹಾಕಿ ಸಾಕು. 8 ಡ್ರಾಪಾ? ಹಾಂ, ಸಾಕು ಸಾಕು ಸಾಕು. ಆಮೇಲೆ ಇದು ಜ್ವರ ಬಂದಾಗ ಕೊಡ್ತಾರೆ, ಆಮೇಲೆ ತಲೆನೋವು ಭಾಳ ಇದ್ರೆ ಕೊಡ್ತಾರೆ. ತಲೆನೋವು ಕೇಳೋಣ ಅಂತಿದ್ದೆ ಈಗ. ಅದೇ ತಲೆನೋವಿಗೆ ಕೊಡ್ತಾರೆ. ಬಿಸಿ ಬಿಸಿಯಾದ ನಿಂಬು ಕಾಪ ರೆಡಿಯಾಗಿ. ಟೇಸ್ಟ್ ಮಾಡಿ ಹೇಳಿ. ಓಕೆ, ಬಿಸಿ ಬಿಸಿಯಾದ ನಿಂಬು ಕಾಪ ರೆಡಿ ಆಗಿದೆ. ನಿಂಬು ಕಾಪ ಬೇಕಾಗುವ ಸಾಮಗ್ರಿಗಳು: ಸಕ್ಕರೆ, ನಿಂಬೆಹಣ್ಣು, ಟೀ ಪುಡಿ, ಏಲಕ್ಕಿ, ಬ್ಲ್ಯಾಕ್ ಸಾಲ್ಟ್. ತಯಾರಿಸುವ ವಿಧಾನ: ಸಕ್ಕರೆಯನ್ನು ನೀರಿನಲ್ಲಿ ಕರಗಿಸಿ ಬ್ಲ್ಯಾಕ್ ಸಾಲ್ಟ್ ಮತ್ತು ಏಲಕ್ಕಿ ಹಾಕಿ ಕುದಿಸಿಕೊಳ್ಳಿ. ಕುದ್ದ ನೀರನ್ನು ಟೀ ಪುಡಿಯ ಮೇಲೆ ಹಾಕಿ ಸೋಸಿದ ನೀರಿಗೆ ನಿಂಬೆಹಣ್ಣಿನ ರಸವನ್ನು ಹಿಂಡಿದರೆ ನಿಂಬು ಕಾಪ ಸವಿಯಲು ಸಿದ್ಧ. ಕಿತ್ಲೆ ಹಣ್ಣಿನ ಸಿಪಿಯನ್ನ ಒಣಗಿಸಿ ಪುಡಿ ಮಾಡಿ ಅದನ್ನ ಚಹಾ ಪುಡಿ ಜೊತೆ ಬೆರೆಸಿ ಚಹಾ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗಿದ್ರೆ ನೀವು ಇದನ್ನ ಟ್ರೈ ಮಾಡ್ತೀರಾ ಅಲ್ವಾ? ಈಗ ನಮ್ಮ ಅತ್ತೆ ಸೊಸೆ ಜೋಡಿ 4 ರೆಸಿಪಿಗಳನ್ನ ತಯಾರು ಮಾಡಿದ್ದಾರೆ. ಅದನ್ನ ಗಾರ್ನಿಶಿಂಗ್ ಕೂಡ ಮಾಡ್ತಾ ಇದ್ದಾರೆ ತುಂಬಾನೇ ಚೆನ್ನಾಗಿ. ಹೇಗೆ ಮಾಡಿದ್ದಾರೆ ನೋಡೋಣ. ಅದ್ರ ಜೊತೆಗೆ ನಮ್ಮ ಜಡ್ಜ್ ಸುಷ್ಮಾ ಅವ್ರಿಗೆ ಅದನ್ನ ಹೇಗೆ ಸರ್ವ್ ಮಾಡ್ತಾರೆ ತಿಳ್ಕೊಳ್ಳೋಣವಾ? ಲಲಿತಾ ಮತ್ತೆ ಪ್ರಜ್ಞಾ ಅವರೇ, ಈಗಾಗಲೇ 4 ರೆಸಿಪಿಗಳನ್ನ ರೆಡಿ ಮಾಡಿ ಅದನ್ನ ಗಾರ್ನಿಶಿಂಗ್ ಕೂಡ ಮಾಡಿ
ಸಿದ್ಧವಾಗ್ಬಿಟ್ಟಿದ್ದಾರೆ ಸರ್ವ್ ಮಾಡೋಕೆ ಅಲ್ವಾ? ಹೌದು. ಏನ್ ಹೇಳ್ತಾರೆ ಜಡ್ಜ್ ಅಂತ ಕೇಳೋಕೆ ಕಾತರರಾಗಿದ್ದೀರಾ ಅಲ್ವಾ? ಹೌದು. ಸರಿ, ಹಾಗಿದ್ರೆ ನೋಡೋಣ, ಸರ್ವ್ ಮಾಡಿ. ಅವ್ರು ಹೇಳಿದ ನಿಜ. ಪಪ್ಪಾಯ ಹಾಕಿದೆ ಅಂತ ಅವ್ರು ಹೇಳ್ದೆ ಹೋದರೆ ಗೊತ್ತೇ ಆಗಲ್ಲ ಪಪ್ಪಾಯ ಹಾಕಿದ್ದಾರೆ ಅಂತ. ನಮ್ಮ 4ನೇ ರೆಸಿಪಿ. ಪಾನಿಪುರಿ ಜೊತೆ ಪಾನಿ ಕೊಡ್ತಾರಲ್ಲ, ಸ್ವಲ್ಪ ಮಿಂಟ್ ಹಾಕಿದ್ರಾ ನೀವು? ಆಮೇಲೆ ಇಲ್ಲ ಮೇಲೆ ಇದೇನಿದು? ಅದು ಹಂಗೆ ಡೆಕೋರೇಷನ್ಗೂ ಮಿಂಟ್ ಲೀವ್ಸು, ಪುದೀನ ಹಾಕಿದೆ. ಅದು ಆ ಫ್ಲೇವರು ಕೊಡ್ತಾ ಇದೆ. ಪುದೀನ, ಚಾಯ್, ನಿಂಬೆಹಣ್ಣು. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇಷ್ಟೆಲ್ಲ ಅಡುಗೆಗಳನ್ನ ಮಾಡಿ ಅತ್ತೆ ಸೊಸೆ ಇಬ್ರು ಕಾಂಪ್ಲಿಮೆಂಟ್ಸ್ ತಗೋತಾ ಇದ್ದಾರೆ ಅಂತ ಹೇಳ್ಬೋದು. ಖಂಡಿತ. ಸುಷ್ಮಾ, ಅತ್ತೆ ಸೊಸೆ ಜೋಡಿ ಮಾಡಿದಂಥ 4 ರೆಸಿಪಿಗಳನ್ನ ಟೇಸ್ಟ್ ಮಾಡಿದಿರಾ, ಕಾಂಪ್ಲಿಮೆಂಟ್ಸ್ ಅವರಿಬ್ಬರಿಗೂ ಸಿಕ್ಕಿದೆ. ಹಾಗೇನೆ ಕೋಆರ್ಡಿನೇಷನ್ ಕೂಡ ಚೆನ್ನಾಗಿತ್ತು. ಹೌದು. ಅಡುಗೆ ಮಾಡಬೇಕಾದ್ರೆ ಅಲ್ವಾ? ಸ್ವಲ್ಪ ಅಲ್ಲಲ್ಲಿ ಮಿಸ್ಟೇಕ್ ಆದ್ರೂ ಇವ್ರು ಅವ್ರಿಗೆ ಸರಿ ಮಾಡ್ಬೋದು, ಅವ್ರು ಇವ್ರಿಗೆ ಹೇಳ್ಕೊಟ್ಬಿಡೋರು ಅಲ್ವಾ? ಹೌದು. ಓಕೆ, ಮದುವೆ ಆದ ಈ 3 ವರ್ಷದಲ್ಲಿ ಇವರಿಬ್ಬರ ಅಂಡರ್ಸ್ಟ್ಯಾಂಡಿಂಗ್ ಹೇಗಿದೆ ಇದನ್ನ ತಿಳ್ಕೊಬೇಕಲ್ವಾ? ಖಂಡಿತ. ಸೊ ಅದಕ್ಕೋಸ್ಕರ ಈಗ ಒಂದು ರ್ಯಾಪಿಡ್ ಫೈರ್ ರೌಂಡ್ ಮಾಡೋಣ. Yes. ನೀವು ಕ್ವಶನ್ನ ಪಟ್ ಪಟ್ ಅಂತ ಕೇಳಿ ಅಷ್ಟೇ ಬೇಗ ಅವರು ಆನ್ಸರ್ ಹೇಳಬೇಕು. ಓಕೆ, ಯಾರನ್ನ ಫಸ್ಟ್ ಕೇಳಲಿ? ನಿಮ್ಗೆ ಯಾರಿಗೆ ಬೇಕೋ ಅವ್ರಿಗೆ. ಹೌದಾ? ಇಬ್ಬರು ಸಿದ್ಧವಾಗ್ಬಿಟ್ಟಿದ್ದಾರೆ ಅಲ್ವಾ? ಯಾರನ್ನು ಕೇಳಿದ್ರು ನಡೆಯುತ್ತೆ. ಅತ್ತೆಯವರಿಂದ ಶುರು ಮಾಡೋಣ. Okay. ಓಕೆ, ನಿಮ್ಮ ಮೊದಲನೇ ಪ್ರಶ್ನೆ, ನಿಮಗೆ ತುಂಬ ಇಷ್ಟವಾದ ಹಬ್ಬ ಯಾವುದು? ದೀಪಾವಳಿ. ದೀಪಾವಳಿ. ನಿಮ್ಮ ಸೊಸೆ ಏನು ಹೇಳಿದ್ದಾರೆ ಅಂತ? ವರಮಹಾಲಕ್ಷ್ಮಿನೂ ಇಷ್ಟನಾ? ಇಷ್ಟ, ಅದು ಭಾಳ ಇಷ್ಟ. ಅದೇ ಆ ಹಬ್ಬ ಬಂದ್ಬಿಟ್ರೆ ಅವರು ಸ್ಪೆಷಲಿ ಭಾಳನೇ ಫುಲ್ ಎಲ್ಲ ಡೆಕೋರೇಷನ್ ಮಾಡಿ ಹೌದು. ಭಾಳನೇ ರಂಗೋಲಿ ಹಾಕೋದೆಲ್ಲ ಇಷ್ಟ ಅಂತ ಹೇಳಿ ಎಲ್ಲ ಇದು ಮಾಡ್ತಾರೆ. ಓಕೆ, ಈಗ ನಿಮ್ಮ ಎರಡನೇ ಪ್ರಶ್ನೆ, ನೀವು ಯಾವ ದೇವಸ್ಥಾನಕ್ಕೆ ಅವಾಗವಾಗ ಹೋಗ್ತಿರ್ತೀರಿ? ಶೃಂಗೇರಿಗೆ ಹೋಗ್ತಾರೆ. ಶೃಂಗೇರಿ. ನೋಡೋಣ ನಿಮ್ಮ ಸೊಸೆ ಏನು ಹೇಳಿದ್ದಾರೆ ಅಂತ. ಚೌಡೇಶ್ವರಿ. ಚೌಡೇಶ್ವರಿ, ಶೃಂಗೇರಿ ಎಲ್ಲ ಒಂದೇ. ಸೊ ಈಗ ಚೌಡೇಶ್ವರಿ ಬೇರೆ, ಶೃಂಗೇರಿ ಬೇರೆ. ಪಾರ್ಶಾಲಿಟಿ ಮಾಡೋದು ಬೇಡ ಅಲ್ಲ? ಬೇಡ. ಸೊ ರಾಂಗ್ ಆನ್ಸರ್. ರಾಂಗ್ ಆನ್ಸರ್. ಈಗ ಮೂರನೇ ಪ್ರಶ್ನೆ, ನೀವು ಪಗಡೆ ಆಡ್ತೀರಾ? ಇಲ್ಲ. ಇಲ್ವಾ? ಆಡೋದೇ ಇಲ್ವಾ? ಯಾವತ್ತೂ ಆಡಿಲ್ವಾ? ಏನು ಹೇಳಿದ್ದೀರಾ? ಟೆನ್ಷನ್ ಆಗ್ತಾ ಇದೆಯಾ? ಆಡ್ತಾರೆ. ಇನ್ನು 4ನೇ ಪ್ರಶ್ನೆ, ನೀವು ಕಡೆ ಬಾರಿ ಕೈಗೆ ಮೆಹಂದಿ ಹಚ್ಕೊಂಡಿದ್ದು ಯಾವಾಗ? ಹಚ್ಕೊಂಡೇ ಇಲ್ಲ. ಹಚ್ಕೊಂಡೇ ಇಲ್ವಾ? ಹಚ್ಕೊಂಡೇ ಇಲ್ಲ ಅಂದರೆ ಮದುವೆ ಆದಾಗ ಹಚ್ಕೊಂಡಿದ್ದೆ. ಮದುವೆ ಆದಾಗ ಅಷ್ಟೇ, ಅದಕ್ಕೆ ಮುಂಚೆ ಗೊತ್ತಿಲ್ಲ. ಮಗನ ಮದುವೆ ಆದಾಗ ಅಂದ್ರೆ ಮಗನ ಮದುವೆಗೆ ಹಚ್ಕೊಂಡಿಲ್ಲ. ಹಚ್ಕೊಂಡಿಲ್ಲ. ನೀವೇನು ನೋಡಿದ್ರಿ? ಯಾರ್ದೋ ಬೇರೆಯವ್ರ ಕೈ ನೋಡಿರ್ತೀರ ಟೆನ್ಷನಲ್ಲಿ. ಓಕೆ, ಕೊನೆ ಪ್ರಶ್ನೆ, ನೀವು ಎಷ್ಟು ಥರದ ದೋಸೆ ಮಾಡ್ತೀರಿ? ಒಂದು 3-4 ಥರ 4-5 ಥರ ಮಾಡ್ತೀನಿ. ಅಡೆ ಅಂತ ತಮಿಳ್ನಾಡು ಅಡೆ ಒಂದು ಮಾಡ್ತೀನಿ. 3-4-5 ಒಂದು ಹೇಳಬೇಕು. ಅಡೆ ಮಾಡ್ತೀನಿ, ಅದು ಇವಳಿಗೆಲ್ಲ ಭಾಳ ಇಷ್ಟ. ಎಷ್ಟು ಥರದ್ದು ಮಾಡ್ತೀರಿ? ಎಷ್ಟು ಥರ? 2 ಥರದ, 3 ಥರದ, 4 ಥರದ? 3 ಥರ ಮಾಡ್ತೀನಿ. 3 ಥರ. 3
ಉತ್ತರ. ಓಕೆ, ಬಚಾವಾದ್ರು ಲಾಸ್ಟ್ ಕ್ವೆಶ್ಚನ್ ಅಲ್ಲಿ. ಅದೇ ಒಂದು ಆನ್ಸರ್ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಓಕೆ, ಇವಾಗ ಸೊಸೆನ್ ಕೇಳೋಣ. ರೆಡಿ ಇದ್ದೀರಾ? ನಿಮಗೆ ಇಷ್ಟವಾದ ಕನ್ನಡ ಹಾಡು ಯಾವುದು? ರೀಸೆಂಟ್ ಆಗಿರೋದು ಅಥವಾ ಯಾವುದಾದ್ರೂ ನಿಮ್ಗೆ ತುಂಬ ಇಷ್ಟಪಡುವಂಥದ್ದು ಯಾವುದು? ನಾನು ಹೆಚ್ಚಾಗಿ ಮೆಲೋಡಿ ಸಾಂಗ್ಸ್ ಎಲ್ಲ ಜಾಸ್ತಿ ಇಷ್ಟಪಡ್ತೀನಿ. ರೀಸೆಂಟ್ ಆಗಿರೋದಂತಂದರೆ ಮಳೆ ನಿಂತು ಹೋದ ಮೇಲೆ ಭಾಳ ಇಷ್ಟ. ಮಳೆ ನಿಂತು ಹೋದ ಮೇಲೆ ಅತ್ತೆಯವರು ಏನು ಬರೆದಿದ್ದಾರೆ? ಒಲವೇ ಜೀವನ ಸಾಕ್ಷಾತ್ಕಾರ. ಹಳೆ ಹಾಡು ನಾನು ಹೇಳ್ತಾರೆ, ಅದು ಇಷ್ಟಪಡ್ತಾರೆ. ಹಳೆ ಹಾಡಾದರೆ ನೀವು ಯೋಚನೆ ಮಾಡ್ಬೇಕು ತಾನೇ, ಅತ್ತೆಯವ್ರು ಯಾವ್ದು ಹೇಳಿರ್ಬೋದು, ಮೋಸ್ಟ್ಲಿ ಹಳೇದು ಬಟ್ ಹೇಳಿರ್ತಾರೆ. ನಾನು ರೀಸೆಂಟ್ ಆಗಿರೋದು ಅಂತ ಕೇಳಿ ಹೇಳಿದೆ ಅಷ್ಟೇ. ಅವೆಲ್ಲ ಗೊತ್ತಿಲ್ಲ ನನಗೆ. ಓಕೆ, ಈಗ ಎರಡನೇ ಪ್ರಶ್ನೆ. ನಿಮಗೆ ಯಾವ ಹೂ ಮುಡಿಯೋದಕ್ಕಿಷ್ಟ? ಮಲ್ಲಿಗೆ ಹೂವು ಇಷ್ಟ. ಮಲ್ಲಿಗೆ. ಮಲ್ಲಿಗೆ ಮಲ್ಲಿಗೆ ಅಬ್ಬಾ, ಬಚಾವ್. ಈಗ ಮೂರನೇ ಪ್ರಶ್ನೆ. ನಿಮಗೆ ತುಂಬ ಇಷ್ಟವಾದ ಆಭರಣ ಯಾವುದು? ಜಾಸ್ತಿ ಆಭರಣ ಅಂದರೆ ಆಭರಣಕ್ಕಿಂತ ಜಾಸ್ತಿ ಬಟ್ಟೆಗೆ ಜಾಸ್ತಿ ನಾನು ಇಷ್ಟಪಡೋದು. ಆಭರಣ ಅಂತ ಹೇಳಿದ್ರೆ ನೆಕ್ಲೆಸ್. ನೆಕ್ಲೆಸ್ ಇಷ್ಟ. ನೋಡೋಣ. ಓಕೆ, ಸರಿಯಾಗಿದೆಯಾ? ರೈಟ್ ಆನ್ಸರ್. ಸೊ ಸೊಸೆ ಕವರ್ ಅಪ್ ಮಾಡ್ತಿದ್ದಾರೆ ಅತ್ತೆ ರಾಂಗ್ ಆನ್ಸರ್ಸ್ನೆಲ್ಲ. ಓಕೆ, ಈಗ ನಾಲ್ಕನೇ ಪ್ರಶ್ನೆ. ನಿಮಗೆ ನಿಮ್ಮ ಅತ್ತೆ ಕೊಟ್ಟಂಥ ಮೊದಲನೇ ಉಡುಗೊರೆ ಯಾವುದು? ಅಂದರೆ ಮದುವೆ ಟೈಮಲ್ಲ ಅಥವಾ ಮದುವೆ ಆದಮೇಲೆ? ಮದುವೆ ಆದಮೇಲೆ ನಿಮಗೆ ಮದ್ವೆ ಆದ್ಮೇಲೆ. ಮದುವೆ ಆದಮೇಲೆ ಅಥವಾ ಮದುವೆ ಟೈಮಲ್ಲಿ ನಿಮಗೆ ಕೊಟ್ಟಂಥ ಮೊದಲನೇ ಉಡುಗೊರೆ? ಸೀರೆ ಕೊಟ್ಟಿದ್ದು. ಸೀರೆ. ಉಂಗುರ. ಕೊನೆ ಪ್ರಶ್ನೆ. ಕನ್ನಡದಲ್ಲಿ ನಿಮಗೆ ತುಂಬ ಇಷ್ಟವಾಗುವಂಥ ಖಳನಟ ಯಾರು? ದೊಡ್ಡಣ್ಣ ಅಷ್ಟೆ. ದೊಡ್ಡಣ್ಣ. ದೊಡ್ಡಣ್ಣ ತಪ್ಪು. ವಜ್ರಮುನಿ ಇಷ್ಟನಾ? ಇಷ್ಟ. Villains ಆಗಿದ್ರು, ಈಗ ಅವ್ರು ಕಾಮಿಡಿಯನ್ ಆಗಿದ್ದಾರಲ್ವಾ? ಆಗಲಿ, ಪರವಾಗಿಲ್ಲ, ಮ್ಯಾನೇಜ್ ಮಾಡಿದ್ರು. ಬಟ್ ಓಕೆ, ನಾವೆಷ್ಟೇ ರ್ಯಾಪಿಡ್ ರೌಂಡಲ್ಲಿ ಕ್ವೆಶನ್ಸ್ ಕೇಳಿದ್ರು ಅತ್ತೆ ಸೊಸೆ ತುಂಬಾನೇ ಕೋಆರ್ಡಿನೇಷನ್ ಇದೆ, ತುಂಬಾ ಚೆನ್ನಾಗಿದ್ದಾರೆ, ಹೊಂದ್ಕೊಂಡಿದ್ದಾರೆ. ನಾವು ಇಷ್ಟೊತ್ತು ನೋಡಿದ್ದ ಅಂತ ಸಂಗೀತರಲ್ವಾ? ನಿಮ್ಗೇನು ಅನ್ನಿಸ್ತು? ನನಗೂ ಹಾಗೆ ಅನ್ನಿಸ್ತು. ಓಕೆ, ಸುಷ್ಮಾ ಅವರೇ, ಅಡುಗೆಗಳನ್ನೆಲ್ಲ ನೋಡಿದ್ರಿ, ರುಚಿ ನೋಡಿದ್ರಾ, ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ದೀರಾ, ಹಾಗೆ ಅಂಡರ್ಸ್ಟ್ಯಾಂಡಿಂಗ್ ರೌಂಡ್ ಅಂತ ಹೇಳ್ಬೋದು ಅಲ್ವಾ? ಅನ್ಯೋನ್ಯತೆ ಹೇಗಿದೆ ಅನ್ನೋದನ್ನು ನಾವು ಸ್ವಲ್ಪ ಪರೀಕ್ಷೆನೂ ಕೂಡ ಕ್ವಶನ್ ಕೇಳಿ ಮಾಡಿದ್ವಿ. ಓಕೆ, ನಾಳಿನ ಸಂಚಿಕೆಯಲ್ಲೂ ಕೂಡ ಮತ್ತೊಂದು ಅತ್ತೆ ಸೊಸೆ ಜೋಡಿ ಜೊತೆಗೆ ನಾನು ನಿಮ್ಮನ್ನ ಖಂಡಿತ ಭೇಟಿ ಮಾಡ್ತೀನಿ. ಖಂಡಿತ. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ, ನಾನೀಗ ಮನೆಗೆ ಹೋಗಿ ಇದನ್ನೆಲ್ಲ ಟ್ರೈ ಮಾಡಿ ನಾಳೆ ಮತ್ತೆ ಭೇಟಿ ಆಗ್ತೀನಿ. ಓಕೆ, ಬಾಯ್.